ನನ್ನ ಪ್ರಶ್ನೆ ಕೇಳ್ಕೊಂಡು ಯಾರು ನಗಬೇಡಿ ಆಯಿತಾ. ನಮ್ಮ ಕಡೆ ಎಲ್ಲ ಭಾಳ ತಿಂತಾ ಇದ್ದೆ ಅಂತ ಹೇಳಿದರೆ, ಸರಿಯಾಗಿ ತಿಂತಾ ಇದ್ದ ಅಂತ ಹೇಳಿದರೆ ಅದೇನೋ ಹಂದಿ ತಿಂದಂಗೆ ತಿಂತೀರಾ ಅಂತ ಅಂತಾರೆ. ಹೌದು ಸರ್. ಆಯಿತಾ, ಆದರೂ ನಡ್ತಾ ಇದ್ದಾರೆ ನೋಡಿ ಅವರು. ಆಯ್ತಲ್ಲ, ಹಂದಿ ಅಷ್ಟು ತಿನ್ನುತ್ತಾ ಆಹಾರನ? ಅದೇನು ಸುಮ್ಮನೆ ತಪ್ಪು ಗ್ರಹಿಕೆನಾ ಸರ್? ಇಲ್ಲ, ಹಂದಿ ತುಂಬ ಆಹಾರ ತಿಂತಾರೆ ಸರ್. ತಿನ್ನುತ್ತಾ ಮತ್ತು ವೇಗವಾಗಿ ಭಾಳ ವೇಗವಾಗಿ ಬೆಳೆಯುತ್ತೆ ಅಂತ ಕೆಜಿ ಆಗುತ್ತೆ ಸರ್ ಒಂದು ಹಂದಿ ನೀವು ಮಾರಾಟ ಮಾಡೋಷ್ಟು? ಒಂದು 110 ಕೆಜಿ ಅಂತಂದ್ರೆ ಒಂದು ವರ್ಷಕ್ಕೆ ಬರುತ್ತೆ ಸರ್. ಅದೇ ಒಂದು 12 ಬಹಳ ವೇಗವಾಗಿ ಬೆಳೆಯುತ್ತೆ, ಬಹಳ ತೀವ್ರವಾಗಿ ತೂಕವನ್ನೇ ಹೆಚ್ಚಿಸಿಕೊಳ್ಳುತ್ತೆ. ಅದು ಒಂದು 250-260 ಕೆಜಿ ವರೆಗೂ ನಾವು ಸಾಕು. ಮಂಜುನಾಥ್, ನೀವು ಎರಡು ಉದ್ದೇಶಕ್ಕೆ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್. ಒಂದು ಬ್ರೀಡಿಂಗ್ ಪರ್ಪಸ್, ಹೌದು ಸರ್, ಮರಿಗಳನ್ನ ಮಾರಾಟ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಇನ್ನೊಂದು ಅದನ್ನು ಹೆಚ್ಚು ಕೊಬ್ಬಿಸಿ ದೊಡ್ಡ ಹಂದಿಗಳನ್ನ ಮಾರಾಟ ಮಾಡ್ತಾ ಇದ್ದೀರಿ. ಹೌದು ಸರ್. ಯಾವುದು ನಿಮ್ಗೆ ಹೆಚ್ಚು ಲಾಭ ಅಂತಿರುತ್ತೆ ಅಂತ? ಸರ್, ಮರಿ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಲಾಭ. ಈಗ ಏನಾಗಿದೆ ಅಂತಂದ್ರೆ ರೇಟ್ ತುಂಬಾ ಕಡಿಮೆ ಆಗಿರೋದ್ರಿಂದ ನಾವು ಫೀಡ್ ಸಾಕೋದ್ರಿಂದ ಅಷ್ಟು ಲಾಭ ಕಡಿಮೆ. 7,000 ರೂಪಾಯಿ 7,000-8,000 ರೂಪಾಯಿ ಮರಿ ಮಾರ್ತಾ ಇದ್ವಿ ಸರ್. ಈಗ ಎಷ್ಟು 4,000 4,500 ಬಂದ್ಬಿಟ್ಟಿದೆ. 3,500 ಮರಿ. ಯಾಕಂದ್ರೆ ಬೇಡಿಕೆ ತುಂಬಾ ಕಡಿಮೆ ಆದಾಗ ಏನಾಯ್ತು ಅಂತಂದ್ರೆ ಅಲ್ಲಿ ರೈತರು, ನಾವು ಅಷ್ಟೇ ತಾನೆ, ಎಲ್ಲ ಕೃಷಿ ಕ್ಷೇತ್ರದ ಎಲ್ಲ ವಲಯದಲ್ಲೂ ಎಲ್ಲ ಉತ್ಪಾದನೆಗಳನ್ನು ಒಂದಲ್ಲ ಒಂದು ಹಂತದಲ್ಲಿ ಇಂಥ ಸಮಸ್ಯೆ ಬಂದೇ ಬರ್ತದೆ. ಈಗಿರ್ತಕ್ಕಂಥ ಸಮಸ್ಯೆ ಖಂಡಿತ ಶಾಶ್ವತ ಅಲ್ಲ. ಮತ್ತೆ ಅದಕ್ಕೆ ಬೇಡಿಕೆ ಬರುತ್ತೆ, ಮತ್ತೆ ಎಲ್ಲೋ ಒಂದು ಮಾರ್ಗ ಸಿಗುತ್ತೆ. ಅದು ಸ್ವಲ್ಪ ನೀವು ಇನ್ನಷ್ಟು ನಿಮ್ಮ ರೈತ ಉತ್ಪಾದಕ ಕಂಪನಿ ಮುಖಾಂತರ ಅದನ್ನು ಮಾರುಕಟ್ಟೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೊಂದು ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ ನನಗೆ, ನೀವು ಇಡಿಯಾಗಿ ಹಂದಿ ಮಾರಾಟ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು ಸರ್. ಅದನ್ನು ಮಾಂಸವನ್ನು ಮಾಡಿ ಕೂಡ ರಿಟೇಲ್ ಆಗಿ ಚಿಲ್ಲರೆ ಮಾರಾಟ ಮಾಡೋದಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ, ಹೆಂಗೂ ನೀವು ಒಂದು ಕಂಪ್ನಿ ಮಾಡ್ಕೊಂಡಿದ್ದೀರಾ, ಅದು ಕೂಡ ಸ್ವಲ್ಪ ಹೆಚ್ಚು ಪ್ರಯೋಜನಕ್ಕೆ ಬರ್ತದೆ. ಯಾಕಂದ್ರೆ ನಮ್ಮ ಮಾಂಸ ಇಲ್ಲಿ ನಮ್ಮ ಬೇಡಿಕೆ ನಮ್ಮ ಕಡೆ ಕಡಿಮೆ ಸರ್. ಹಂಗಾಗಿ ನಾವು ಇಲ್ಲಿ ಮಾರಾಟ ಮಾಡಕ್ ಹೊರಟ್ರೆ ಪ್ರಯತ್ನ ಮಾಡಿ ಸುಮ್ಮನೆ ಆಗಿದ್ದೀವಿ. ಮಾರಾಟ ಮಾಡಕ್ ಹೊರಟ್ರೆ ಬಂತ ಖರೀದಿ ಮಾಡೋರು ತುಂಬಾ ಕಡಿಮೆ. ಇಲ್ಲ, ನೀವೇನ್ ಮಾಡ್ಬೇಕಾಗುತ್ತೆ, ಬೆಂಗಳೂರಂತ ನಗರದಲ್ಲಿ ಬೇರೆ ಮಾರಾಟ ಮಳಿಗೆಯನ್ನ ಹುಡುಕೊಂಡು ಅವ್ರ ಮುಖಾಂತರ ನೀವು ಮಾಂಸವನ್ನ ಮಾರಾಟ ಮಾಡೋದಕ್ಕೆ. ಮಂಜುನಾಥ್, ನೀವೇನೇ ನಷ್ಟ ಕಷ್ಟ ಹೇಳಿದ್ರು ನೀವು ಹಂದಿ ಸಾಕಾಣಿಕೆಯಿಂದನೇ ಮೇಲ್ ಬಂದಿರೋದು. ಹೌದು ಸರ್. ಹೌದು. ಮುಂದೆಯೂ ಸಹ ನಾವು ಹಂದಿ ಸಾಕಾಣಿಕೆ ಮಾಡಬೇಕಂತಾನೆ ನಿಮ್ಮ ಉದ್ದೇಶನೂ ಸಹ ಇರೋದು. ಹೌದು ಸರ್. ಅಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದು ಆಶಾಭಾವನೆ ಇದೆ. ಹೌದು ಸರ್. ನಾವು ನಿರಾಶರಾಗೋದು ಬೇಡ ಸರ್. ಅವ್ರ ಜೊತೆಗೆ ಬೇರೆ ಸಮಗ್ರ ಕೃಷಿಯಾಗಿ ಬೇರೆ ಬೇರೆ ವ್ಯವಸಾಯ ಕೂಡ ಮಾಡ್ತಾ ಇದ್ದಾರೆ ಸರ್. ಅವ್ರು ಏನೇನಿದೆ ಸರ್ ಜೊತೆಗೆ ನಿಮ್ಗೆ ಹಂದಿ ಸಾಕಾಣಿಕೆ ಒಂದೇ ಅಲ್ಲ? ಆಲೂಗಡ್ಡೆ ಬೆಳಿತೀವಿ, ಕ್ಯಾರೆಟ್ ಬೆಳಿತೀವಿ, ಬೀಟ್ರೂಟ್, ನೌಕೋಲು, ಈ ತರ ಎಲ್ಲಾ ತರಕಾರಿ ಬೆಳಿತೀವಿ. ಬೆಳಿತಾ ಇದ್ದಾರೆ ಅವ್ರು. ನಮ್ ಹಸ ಸಾಕೊಂಡಿದ್ದಾರೆ. ಅದು ನಮ್ದು ದೃಶ್ಯಾವಳಿಯಲ್ಲಿ ನೋಡಿದ್ವಿ. ಹಸ ಸಾಕೊಂಡಿದ್ದೀರಿ ನೀವು, ಸಾಕೊಂಡಿದ್ದೀರಿ. ಹಸು ಇದೆ ಸರ್, ಕೋಳಿ ಇದೆ, ಮೇಕೆ ಇದೆ, ಎಲ್ಲ ಮನೆಯಲ್ಲಿ ಸಮಗ್ರ ಕೃಷಿ ಅಂತ. ಸಮಗ್ರ ಕೃಷಿ ಸಂಪೂರ್ಣವಾಗಿ ಇಂಟಿಗ್ರೇಟೆಡ್ ಆಗಿ ಮಾಡ್ಕೊಂತ. ನಿಜವಾಗ್ಲೂ ಸಮಗ್ರ ಕೃಷಿನೇ ಅದು. ಹೌದು ಸರ್. ಯಾಕಂತಂದ್ರೆ ಬರೀ ಒಂದೇ ಉದ್ಯಮದಲ್ಲೇ ನಾವು ತೊಡಗಿಲ್ಲ. ಇವೆಲ್ಲ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಆದಾಯ ಕೂಡ ಬರ್ತಾ ಇದೆ.